ಕಡೆ ಕಾಂಗ್ರೆಸ್ ಬರೀ ಹಗರಣಗಳ ಸಂಕಷ್ಟದಲ್ಲಿ ಆ ಒಂದು ಸಂಕಷ್ಟದ ಸುಳಿಗೆ ಸಿಲುಕಿಕೊಳ್ತಾ ಇದೆಯಾ ಅಂತ. ಯಾಕಂದ್ರೆ ಇವಾಗ ಬಿಜೆಪಿಗರು ಏನ್ ಮಾಡ್ತಾ ಇದ್ದಾರೆ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಏನ್ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅವರು? ಜನಾಂದೋಲನ ಸಭೆ ಅಂತ ಮಾಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ಏನ್ ಇಲ್ಲಿ ನಿರೂಪಿಸಕ್ಕೆ ಹೊರಟಿರೋದು ನೀವು ಅಂತ ಹೇಳ್ತಾ ಇರೋದು. ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದ್ರೆ ಅಟ್ಲೀಸ್ಟ್ ಅಂದ್ರೆ ಯಾವ ಸಚಿವರು ಒಂದು ಹೈಕಮಾಂಡ್ ಟಾರ್ಗೆಟ್ ಅಲ್ಲಿ ಇದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ನಾನು ಐ ಆಮ್ ನಾಟ್ ಅನ್ ಅಥಾರಿಟಿ ಟು ಟೆಲ್ ಯು ಯಾರು ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳಿ ನನ್ಗೆ ಅಥಾರಿಟಿ ಇಲ್ಲ. ಬಟ್ ನಾನ್ ನಿಮ್ಗೆ ಒಂದು ಏನ್ ನ್ಯೂಸ್ ಅಲ್ಲಿ ಇದೆ ಅದು ಮಾತ್ರ ಹೇಳ್ಬಲ್ಲೆ. ಅವ್ರು ಯಾರು ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಯಾರ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರ ವಿರುದ್ಧವೇ ಮಾಡ್ತಾ ಇದ್ದಾರಲ್ಲ ಸರ್. ಯಾಕೆ ಕೊಟ್ಟಿರೋದು? ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ ಕೊಟ್ಟಿರೋ ಮಹಾಕೂಪರ್ ಯಾರು? ಯಾರ ವಿರುದ್ಧ ಮಾಡ್ಬೇಕು ಇವರು ಬಸವರಾಜ ಬೊಮ್ಮಾಯಿನ ಎಫಿಸಿ ತಗೊಂಡು ಪ್ರತಿಯೊಂದು ಕಡೆ ಪ್ರತಿ ದಿವಸ ಇವರು ಸುಟ್ಬಿಟ್ಟು ಮುಂದೆ ಹೋಗ್ಬೇಕು ಅಲ್ವಾ? ಸೊ ಇವ್ರು ಯಾರ ವಿರುದ್ಧ ಮಾತಾಡ್ಬೇಕು? ನಾಳೆ ಬೆಳಿಗ್ಗೆ ರಿಟೈರ್ಡ್ ಜಡ್ಜ್ ಏನು ಕಮಿಷನ್ ಇದೆ, ಇವರೆಲ್ಲ ಹೆಸರುಗಳು ಪ್ರತಾಪ್ ಸಿಂಹ, ಸಾರಾ ಮಹೇಶ, ಜಿಡಿ ದೇವೇಗೌಡ, ಇವರೆಲ್ಲ ಹೆಸರು ಬಂದ್ರೆ ಏನ್ ಮಾಡ್ತೀರ ಅವಾಗ? ಈ ಪಾದಯಾತ್ರೆ ಅವರು ಅಧಿಕಾರದಲ್ಲಿದ್ದಾಗ ನೀವ್ ಯಾಕೆ ಎಚ್ಚೆತ್ಕೊಳ್ಳಿಲ್ಲ, ಯಾಕೆ ಧ್ವನಿಯನ್ನ ಎತ್ತಲಿಲ್ಲ ಸರ್ ಅವಾಗ? ಏನಂತ ಧ್ವನಿ ಎತ್ತಬೇಕು ನಾವು? ಮಾತಾಡ್ಬೋದಿತ್ತಲ್ವಾ? ಇವಾಗ 21, 22 ಹಗರಣಗಳು ನಿಮ್ಮ ವಿರುದ್ಧ ಇದೆ ಅಂತ ಭಿತ್ತಿ ಪತ್ರವನ್ನ ಹಂಚೋ ಮೂಲಕ ಆಂದೋಲನವನ್ನ ಮಾಡೋದ್ ಬದಲು ಅವಾಗ ವಿರೋಧ ಪಕ್ಷದ ನಾಯಕರಾಗಿ ನೀವು ನಿಮ್ಮ ಕೆಲಸವನ್ನ ಮಾಡ್ಬೋದಿತ್ತಲ್ವಾ ಸರ್? ಅದೇ ಹೇಳ್ತಾ ಇದ್ದೀನಲ್ವಾ, 50-50 ಅಲ್ಲಿ ಇದನ್ನ ರೆಡ್ ಫ್ಲಾಗ್ ಎತ್ತಿರೋದೇ ಬೈರತಿ ಸುರೇಶ್. ನಮ್ಮ ಸರ್ಕಾರ ಯಾವ ಬೊಮ್ಮಾಯಿ ಸರ್ಕಾರನೂ ಮಾಡಿಲ್ಲ, ಯಡಿಯೂರಪ್ಪ ಸರ್ಕಾರನೂ ಮಾಡಿಲ್ಲ. ಇದು ಎತ್ತಿದ್ಮೇಲೆ ಇವೆಲ್ಲ ಹೊರಗೆ ಬಂದಿರೋದು. ಇದು ಹೊರಗೆ ತಂದ ಮೇಲೆ ಅದ್ರಲ್ಲಿ ಯಾರ್ಯಾರು ಉಪ್ಪು ತಿನ್ನೋರು ನೀರು ಕುಡಿತಾರೆ, ಆರಾಮಾಗಿರಿ. ಆಗ ನಾನ್ ಕೇಳುವ ಪ್ರಶ್ನೆ ಅಂದ್ರೆ, ಈ ಬಿಜೆಪಿಗರು ಜೆಡಿಎಸ್ ಹೋರಾಟ ಯಾರ ವಿರುದ್ಧ? ತಮ್ಮ ಸರ್ಕಾರದ ವಿರುದ್ಧ, ನಮ್ಮ ವಿರುದ್ಧ ಅಲ್ಲ ಅಲ್ವಾ? ಸೊ ಜನ ಇವ್ರಿಗೆ ನಾಳೆ ಬೆಳಿಗ್ಗೆ ಮುಗಿತಾರೆ. ನಾಳೆ ಬೆಳಿಗ್ಗೆ ರಿಪೋರ್ಟ್ ಬಂದ ಮೇಲೆ ಆ ಜಡ್ಜ್ ಸಿಂಗಲ್ ಜಡ್ಜ್ ರಿಪೋರ್ಟ್ ಬಂದ್ಮೇಲೆ ಎಲ್ಲರ ಹೆಸರು ಬರ್ತಾರಲ್ಲ, ಸಾರಾ ಮಹೇಶ್, ಜಿಡಿ ದೇವೇಗೌಡ ಮಗ ಎಚ್ ಡಿ ಕುಮಾರಸ್ವಾಮಿ, ಅವ್ರ ಕುಟುಂಬಸ್ಥರು, ಯಡಿಯೂರಪ್ಪನ ಅಕ್ಕನ ಮಗ ರಾಜೇಶು, ಇವೆಲ್ಲ ಹೆಸರು ಬಂದ್ಮೇಲೆ ಜನ ಅವಾಗ ಕೇಳ್ತಾರೆ, ಯಾರ ವಿರುದ್ಧ ಪಾದಯಾತ್ರೆ ಮಾಡಿದ್ರೆ ವಿಜಯೇಂದ್ರ, ಯಾರ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಕುಮಾರಸ್ವಾಮಿ ಅಂತ ಕೇಳ್ತಾರೆ. ಅಲ್ಲಿವರೆಗೂ ಆರಾಮಾಗಿರಿ, ನಾವೇನ್ ಪಾದಯಾತ್ರೆಗೆ ಏನ್ ಬೆದರಿಲ್ಲ. ನಮ್ಮ ಸಂಘಟನೆ ನಾವು ಚುರುಕು ಮಾಡ್ಕೊಂತ ಪಾದಯಾತ್ರೆ ಇದಕ್ಕೆಲ್ಲ ನನಗೆ ಹೆದರಲ್ಲ, ಶೋಕಾಸ್ ನೋಟಿಸ್ಗೂ ಹೆದರಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಿದಾರಲ್ಲ ಸರ್. ಶೋಕಾಸ್ ನೋಟಿಸ್ ನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ದ ಲಾ ಯಾಕಂತ ಹೇಳ್ತೀನಿ ನಾನು. ಓಕೆ, ಈಗ ಸೈಟ್ ಲ್ಯಾಂಡ್ ಯೂಸರ್ ನಿಮ್ಮ ಹತ್ರ ಮಾತನಾಡ್ತೀವಿ ಸರ್.